ಹೇಗಿದೆ ಬಿಜೆಪಿಯಲ್ಲಿ? ಬಸನಗೌಡರು ಕೂಡ ತಪ್ಪು ಹೆಜ್ಜೆಗಂಡುಕೊತ್ತವಾದರು. ಅವ್ರು ಮಾಡಿದಂಥ ಈ ತಪ್ಪುಗಳೇ ಅವರಿಗೆ ಈ ರೀತಿ ಅವರಿಗೆ ಉಚ್ಚಾಟನೆ ಆಗುವಂಥ ಒಂದು ಪರಿಸ್ಥಿತಿಗೆ ಬಂತು. ಕಳ್ಕೊಂಡ ಭಾವ ಏನಾದರೂ ಕಾಡ್ತಾ ಇದೆಯಾ? ಪಕ್ಷಕ್ಕೆ ತೊಂದರೆ ಆಗೋದಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದೆ ತೊಂದರೆ ಆಗ್ತಕ್ಕಂಥ ನೋವು. ಈ ಕೋಟಿ ಕೋಟಿ ದುಡ್ಡನ್ನು ಕೊಟ್ಟರೆ ಸಿಎಂ ಪೋಸ್ಟ್ ಸಿಗುತ್ತಂತೆ. ರಾಜ್ಯಾಧ್ಯಕ್ಷ ಆಗಬೇಕಾದ್ರೆ ತಂದೆ ಆದವರು ಪ್ರಯತ್ನ ಮಾಡಿರ್ಬೋದು. ಕರೆತರುವ ಪ್ರಯತ್ನಗಳು ತೆರೆಮರೆಯಲ್ಲಿ ಸಿಕ್ಕಾಪಟ್ಟೆ ಆಯ್ತು. ಇದಕ್ಕೆ ಹೈಕಮಾಂಡ್ನೇ ಕಾರಣ, BS ಯಡಿಯೂರಪ್ಪನವ್ರ ಕಾರಣ ಅಲ್ಲ, ವಿಜಯೇಂದ್ರ ಅವ್ರ ಕಾರಣ ಅಲ್ಲ. ಏನೋ ಪ್ರಶ್ನೆ ಕೇಳಿದ್ರು ಅವ್ರು ಹೇಳೋ ಒಂದೇ ಮಾತು, ಈ ಕೆಟ್ಟ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ನಮಸ್ಕಾರ. ರಾಜ್ಯದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ. ಇನ್ನು ವಿರೋಧ ಪಕ್ಷದ ವಿಚಾರಕ್ಕೆ ಬರೋದಾದ್ರೆ ಸರಿಯಾದ ರೀತಿಯ ಹೋರಾಟಗಳನ್ನು, ಪ್ರತಿಭಟನೆಗಳನ್ನು ಮಾಡಿ ಆಡಳಿತ ಪಕ್ಷವನ್ನು ಎಚ್ಚರಿಸುವಂಥ ಕೆಲಸಗಳು ಆಗ್ತಿಲ್ಲ ಅನ್ನೋದರ ನಡುವೆ ವಿರೋಧ ಪಕ್ಷದಲ್ಲಿರುವಂತಹ ಆಂತರಿಕ ಕಚ್ಚಾಟಗಳ ಕುರಿತಂತೆ ಮಾತಾಡೋದಾದ್ರೆ ಡೆಫಿನೆಟ್ಲಿ ಬಸನಗೌಡ ಪಾಟೀಲ್ ವಿರೋಧ ಪಕ್ಷದಲ್ಲೇ ವಿರೋಧವಾಗಿ ಕಂಡು ಬಂದರು. ಪಕ್ಷ ಒಂದು ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಳ್ತು. ಹೌದು, ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ನಂತರದ ಸಂದರ್ಭದಲ್ಲಿ ವಿಜಯಪುರ ಹೇಗಿದೆ, ವಿಜಯಪುರದ ಬಿಜೆಪಿಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಅಲ್ಲಿ ಕಾರ್ಯಕರ್ತರು, ಪದಾಧಿಕಾರಿಗಳು ಅಥವಾ ಜಿಲ್ಲಾಧ್ಯಕ್ಷರು ಸಂಘಟಕರಾಗಿದ್ದಾರೆ, ಸಂಘಟನೆಯನ್ನ ಮಾಡ್ತಾ ಇದ್ದಾರೆ, ಈ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಗುರುಲಿಂಗಪ್ಪ ದುಂಡಪ್ಪ ಅಂಗಡಿಯವರು ಭಾಗಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಓಕೆ, ವಿಜಯಪುರ ಬಿಜೆಪಿಯ ಸ್ಥಿತಿಗತಿಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಹೇಗಿದೆ ಬಿಜೆಪಿಯಲ್ಲಿ ಇವತ್ತು? ನಾನು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷನಾಗಿ ಮೊದಲಿಗೆ ನಾ ಬಿಜಾಪುರ ವಿಷಯವನ್ನು ಚರ್ಚಿಸುವ ಪೂರ್ವದಲ್ಲಿ ಮೊನ್ನೆ ಕಾಶ್ಮೀರದಲ್ಲಿ ನಡೆದಂಥ ಪಹಲ್ಗಾಮ್ ದಾಳಿಯಲ್ಲಿ ನಡೆದಂಥ ನರಮೇಧ 26 ಜನರ ಏನು ನರಮೇಧ ಆಯಿತು ಅದರ ವಿರುದ್ಧ ನಾನು ವಿಷಯಗಳನ್ನ ಖಂಡಿಸಿ ಇವತ್ತು ಕಾಂಗ್ರೆಸ್ಸಿನ ಕೆಲವು ಶಾಸಕರಿರ್ಬೋದು, ಕೆಲವು ಕಾಂಗ್ರೆಸ್ದ ಪದಾಧಿಕಾರಿಗಳು ಆ ಖಂಡಿಸೋ ವಿಚಾರವನ್ನು ಬಿಟ್ಟು ಅದು ಅವರು ಹಿಂದೂಗಳಿದ್ರ ಅಂತಕ್ಕಂಥ ಉಗ್ರ ಪ್ರಶ್ನೆ ಮಾಡಿದ್ರ ಅಂತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥದ್ದಿರ್ಬೋದು. ಭಾಳಷ್ಟು ನರಮೇಧ ಆದಾಗ ಅವರ ಸಂಬಂಧಿಕರು, ಅವರ ಹೆಂಡತಿಯಾಗಿರ್ಬೋದು, ಅವರ ಸಂಬಂಧಿಕರು ಹೇಳ್ತಾರೆ ಇಲ್ಲ ಹಿಂದೂ ಅಂತೇಳಿ ಪರೀಕ್ಷೆ ಮಾಡೇನೆ ಅವರು ಕೊಲೆಗೈದರು ಅಂತ ಹೇಳಿದಾಗ ಇದು ಇಲ್ಲ ಅಂತಕ್ಕಂಥ ವಾದವನ್ನು ಕಾಂಗ್ರೆಸ್ಸಿನ ಕೆಲವು ವ್ಯಕ್ತಿಗಳು ಮಾಡಿದರು. ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ, ಇವತ್ತು 26 ಜನ ಅಲ್ಲಿ ಜೀವನ ಕಳೆದುಕೊಂಡ್ರು. ಅವ್ರು ಯಾರಾದರೂ ಅವ್ರ ಹಿಂದೂಗಳು ಬಿಟ್ಟು ಬೇರೆ ಯಾರು ಅದಾರ? ಅಲ್ಪಸಂಖ್ಯಾತರು ಅದಾರದಾಗ. ಇಡೀ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಅಲ್ಪಸಂಖ್ಯಾತರೇ ಇದನ್ನು ಖಂಡಿಸಿದರು. ಆದ್ರೆ ಈ ಓಟಿನ ರಾಜಕಾರಣಕ್ಕಾಗಿ ಇನ್ನೂ ಕಾಂಗ್ರೆಸ್ಸಿನ ನಾಯಕರು ಅದನ್ನು ಖಂಡಿಸೋ ಬದಲು ಇವತ್ತು ಹೋಟಿನ ರಾಜಕಾರಣ ಮಾಡಿರೋಂತಕ್ಕಂಥ ವಿಷಯನ ಆದಂಥ ಒಂದು ದುರ್ಘಟನೆಯನ್ನು ಖಂಡಿಸ್ತೀನಿ. ಈ ಕಾಂಗ್ರೆಸ್ಸಿನ ಈ ಹೋಟ್ ರಾಜಕಾರಣಕ್ಕಾಗಿ ಏನು ಬದುಕ್ತಕ್ಕಂಥ ರಾಜಕಾರಣಗಳ ವಿಷಯವನ್ನು ಖಂಡಿಸಿ ನಾನು ವಿಜಯಪುರ ವಿಷಯಕ್ಕೆ ಬರ್ತಾ ಇದ್ದೀನಿ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಹಿರಿಯರೇ ಅವರು, ನಾನು ಒಪ್ಕೋತೀನಿ. ಆದ್ರೆ ಬಸನಗೌಡರು ಕೂಡ ಭಾಳಷ್ಟು ವಿಷಯದಲ್ಲಿ ತಪ್ಪು ಹೆಜ್ಜೆಗಂಡುಕೊತ್ತವಾದರು, ಎಡವಿಬಿಟ್ರು. ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಅವರಿಗೆ ಸಾಕಷ್ಟು ಪದವಿ ಕೊಟ್ಟಿತ್ತು. ಸಾಕಷ್ಟು ಸಲ ಶಾಸಕರನ್ನು ಮಾಡಿದ್ರು, ಲೋಕ ಸದಸ್ಯರು ಮಾಡಿದ್ರು, ಕೇಂದ್ರದ ಮಂತ್ರಿನೂ ಕೂಡ ಭಾರತೀಯ ಜನತಾ ಪಕ್ಷ ಮಾಡಿತ್ತು. ಅದಕ್ಕೆ ಮೂಲ ಇವರು ಲೋಕ ಸದಸ್ಯರಾದ ತಕ್ಷಣ ಅವರೊಬ್ಬ ಕೇಂದ್ರದ ಮಂತ್ರಿ ಆಗಬೇಕಾದ್ರೆ ಯಾರು ಕೇಂದ್ರದಲ್ಲಿ ಒಮ್ಮೆಲೆ ಇವರು ಗುರುತಿಸಿ ಮಂತ್ರಿ ಮಾಡ್ತಕ್ಕದ್ದು ಆ ಸರಳ ಮಾತಲ್ಲ. ಒಬ್ಬ ಹಿರಿಯ ರಾಜಕಾರಣಿ, ಹಿರಿಯ ವ್ಯಕ್ತಿಯಾಗಿ, ಹಿರಿಯ ಒಂದು ಪಕ್ಷ ಕಟ್ಟಿದಂಥ BS ಯಡಿಯೂರಪ್ಪನವರ ಒಂದು ಮಾರ್ಗದರ್ಶನ ಮೇಲೆ ಅವರು ಅಂಥ ಒಂದು ಪದವಿಗೆ ಹೋಗಿರ್ತಾರೆ. ರಾಜ್ಯದಲ್ಲಿ BS ಯಡಿಯೂರಪ್ಪರಂದ್ರೆ ಒಂದು ಪಕ್ಷ ಅಷ್ಟು ಮಟ್ಟಿಗೆ ಬೆಳೆಸಿದ್ರು ಅವರು. ಅವರು ಕೂಡ ಈ ಮಟ್ಟಕ್ಕೆ ನಮ್ಮ ಬಿಜಾಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ಇಷ್ಟು ಮಟ್ಟಕ್ಕೆ ಎತ್ತರಕ್ಕೆ ಬರಬೇಕಾದ್ರೆ BS ಯಡಿಯೂರಪ್ಪರ ಕೊಡುಗೆ ಇತ್ತು. ಆದ್ರೆ ಅದನ್ನು ಮರೆತು ಬಿಟ್ರು. ಅವ್ರು ಮಾಡಿದಂಥ ಈ ತಪ್ಪುಗಳೇ ಅವರಿಗೆ ಈ ರೀತಿ ಅವರಿಗೆ ಉಚ್ಚಾಟನೆ ಆಗುವಂಥ ಒಂದು ಪರಿಸ್ಥಿತಿಗೆ ಬಂತು. ಆದರೆ ಭಾರತೀಯ ಜನತಾ ಪಕ್ಷ ಬಿಜಾಪುರದಲ್ಲಿ ಬಹಳ ದಿನದಲ್ಲಿ ಗಟ್ಟಿಯಾಗಿದೆ. 1983ನೇ ಇಸ್ವಿಯಲ್ಲಿ ಅಲ್ಲಿ ನಮ್ಮಲ್ಲಿ ಗಚ್ಚಿನ ಮಠ ಅಂತ ತಕ್ಷಣ ಒಬ್ಬ MLA ಆಗಿ ಹೋಗಿದ್ದಾರೆ. ಇವ್ರು ಬಂದ ತಕ್ಷಣ BJP ಬಲಿಷ್ಠ ಶಕ್ತಿ ಬಂದಿಲ್ಲ ನಂಗಿಲ್ಲ ನಾನು. ಅದು ಅದಕ್ಕಿಂತ ಪೂರ್ವದಲ್ಲಿ ಕೂಡ ಅಲ್ಲಿ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿದೆ.
ಅಂದ್ರೆ ಅಷ್ಟು ಅಸ್ತಿತ್ವ ಇತ್ತು ಅಸ್ತಿತ್ವ ಅದ್ರಲ್ಲಿ. ಐತೆ. ಇವ್ರು ಇನ್ನ ಬಂದ ಮೇಲೆ ಉಚ್ಚ- ಆಯ್ತು ಅಂತೇನಲ್ಲ. ಏನು ತೊಂದರೆ ಐತಿಲ್ಲ, ವ್ಯಕ್ತಿಗೆ ತೊಂದರೆ ಆಗಿರ್ತೈತಿ, ಪಕ್ಷಕ್ಕೆ ಯಾವ ತೊಂದರೆ ಆಗೋದಿಲ್ಲ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಓಕೆ, ವಿಜಯಪುರದಲ್ಲಿ ಹಾಗಾದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕಳ್ಕೊಂಡ ಭಾವ ಏನಾದ್ರು ಕಾಡ್ತಾ ಇದೆಯಾ? ನಾನು ಬಿಜಾಪುರದವನಾಗಿ ಕಳ್ಕೊಂಡು ಕಾಡ್ತದ, ಆದ್ರೆ ನನಗೆ ಪಕ್ಷಕ್ಕೆ ತೊಂದರೆ ಆಗೋದಿಲ್ಲ. ನನಗೆ ನೋವು ಏನದ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಮುಂದೆ ತೊಂದರೆ ಆಗ್ತಕ್ಕಂಥ ನೋವು ಅದ. ಅವ್ರ ರಾಜಕೀಯ ಭವಿಷ್ಯ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ನೋವು ಹೊರತು ನನ್ನ ಪಕ್ಷಕ್ಕೆ ಯಾವ ತರದ ಡ್ಯಾಮೇಜ್ ಆಗ್ತಕ್ಕಂಥ ಪ್ರಶ್ನೆ ಬರುವುದಿಲ್ಲ. ರೈಟ್. 2,000 ಕೋಟಿ 1,000 ಕೋಟಿ ಈ ಕೋಟಿ ಕೋಟಿ ದುಡ್ಡನ್ನು ಕೊಟ್ಟರೆ ಸಿಎಂ ಪೋಸ್ಟ್ ಸಿಗುತ್ತಂತೆ, ರಾಜ್ಯಾಧ್ಯಕ್ಷರ ಸ್ಥಾನ ಸಿಗುತ್ತಂತೆ, ಇಂಥ ಹೇಳಿಕೆಗಳು ಯಡಿಯೂರಪ್ಪ ಕುಟುಂಬವನ್ನ ಟೀಕಿಸೋದ್ರ ಜೊತೆಗೆ ಆಕ್ಚುಲಿ ಅವ್ರು ಹೈಕಮಾಂಡ್ ಟೀಕೆ ಮಾಡ್ದಂಗಾಯ್ತು. ಯಾರು ತಗೋತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಹಾಕ್ಲಿಲ್ಲ ಅಂತ ಅನ್ಸುತ್ತೆ. ಮೇಡಮ್ ಅವ್ರ ನಾನು ಹೇಳೋದು ಬಸನಗೌಡರು ಮಾಡಿದ ತಪ್ಪೇ ಅದು. ಯಾಕಂದ್ರೆ ಈಗ ಅವರು ಟಾರ್ಗೆಟ್ ಯಾರನ್ನ ಮಾಡಿದ್ರು, ಈ ಭಾರತೀಯ ಜನತಾ ಪಕ್ಷವನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದಂಥ ಗಟ್ಟಿ ವ್ಯಕ್ತಿ ಅವರು. ಬಹಳಷ್ಟು ಅವ್ರ ಜೊತೆ ರಾಜಕಾರಣ ಹೇಳಿದ್ರೆ ಇಲ್ಲ ನಂಗಿಲ್ಲ, ಅವ್ರ ಜೊತೆ ಬಹಳಷ್ಟು ಟೀಮ್ ಕಟ್ಟೆ ಅವ್ರು ಬೆಳೆಸಿರ್ತಾರೆ. ಆದ್ರೆ ಅಂಥ ವ್ಯಕ್ತಿಗೆ ಇವರು ಟಾರ್ಗೆಟ್ ಮಾಡಕತ್ತಿದ್ರು. ಆದರೆ ಇವರು ಆ್ಯಕ್ಚುಲಿ ಇವ್ರನ್ನ ಉಚ್ಚಾಟನೆ ಮಾಡ್ಬೇಕಂದ್ರೆ ನನ್ನ ಒಂದು ಅಂದಾಜು, ನಾನು ಇವತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ನಾನೆಲ್ಲ ಒಂದು ಸರ್ವೆ ಮಾಡಿ ವಿಚಾರ ಮಾಡಿದಾಗ ನನಗೆ ಸಿಕ್ಕಂಥ ಮಾಹಿತಿ ಏನಂದ್ರೆ, ಈ ಯಡಿಯೂರಪ್ಪನವ್ರನ್ನ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷ, ಇವತ್ತು ರಾಜ್ಯದ ಅಧ್ಯಕ್ಷ ಅವರು ಈ ಮಟ್ಟಕ್ಕೆ ಬರಬೇಕಾದ್ರೆ ಅದು ಹಂಗೆ ಬರೋದಿಲ್ಲ. ಆ ವ್ಯಕ್ತಿಗೆ ಅಲ್ಲಿ ಸಾಮರ್ಥ್ಯ ಇದ್ರೆ ಮಾತ್ರ ಭಾರತೀಯ ಜನತಾ ಪಕ್ಷದಾಗ ಅವಕಾಶ ಇರ್ತದೆ. ಖಂಡಿತ. ಅವರನ್ನ ಉಪಾಧ್ಯಕ್ಷರ ನೋಡಿದ ಪಕ್ಷ ಅವರಿಗೆ ಸಾಕಷ್ಟು ಬೈ ಚುನಾವಣೆಗಳನ್ನ ಅವ್ರಿಗೆ ಕೊಟ್ಟು ಗೆಲ್ಲಿಸಿಕೊಟ್ಟಿದ್ದಾರೆ. ಎಲ್ಲವನ್ನು ನೋಡಿನ ಕೇಂದ್ರ ನಮ್ಮ ರಾಷ್ಟ್ರ ನಾಯಕರು ಅವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡ್ಯಾರ. ಆದ್ರೆ ರಾಜ್ಯಾಧ್ಯಕ್ಷ ಆಗ್ಬೇಕಾದ್ರೆ ತಂದೆ ಆದವರು ಪ್ರಯತ್ನ ಮಾಡಿರ್ಬೋದು. ಯಾಕಂದ್ರೆ ಯಾವ ತಂದೆಗೆ ಮಕ್ಕಳ ಭವಿಷ್ಯ ಕೆಟ್ಟದ್ದನ್ನು ನೋಡ್ಬೇಕಂತ ಬಯಸ್ತಾರ್ರಿ? ಇಲ್ಲ. ಎಲ್ಲಾ ತಂದೆ ತಾಯಿಗಳು ಕೂಡ ಮಕ್ಕಳ ಭವಿಷ್ಯವನ್ನು ಕಾಣ್ಬೇಕಂತ ಪ್ರಯತ್ನ ಪಡ್ತಿರ್ತಾರ. ಆ ರೀತಿ ತಂದೆಯಾಗಿ ಅವ್ರು ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಅಂತ ಮಕ್ಳು ಹುಟ್ಟಬೇಕಲ್ಲ. ನಿಜವಾಗಿ ಕೂಡ BS ಯಡಿಯೂರಪ್ಪನವ್ರಿಗೆ ಬಹಳಷ್ಟು ಸಮರ್ಥವಾದಂತ ಒಬ್ಬ ತಂದೆಯಂತೆ ಮಗ, ಹೆಂಗ್ ಯಡಿಯೂರಪ್ಪನವರಂತೆ ಮಗ ಅನ್ನೋ ಹಂಗ ತಂದೆಗೆ ತಕ್ಕ ಮಗ ಅನ್ನುವಾಗ ವಿಜಯೇಂದ್ರ ಹುಟ್ಟಿ ಬಂದಾರ. ಆ ಶಕ್ತಿ ಅವ್ರ ಲದತ್ತೆಯಿಂದ ಆ ಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಆದ್ರೆ ಅದನ್ನು ಕೂಡ ತಂದೆ ಮಗ ಅಂತಕ್ಕಂಥ ವಿಷಯವನ್ನ ಚರ್ಚೆ ಮಾಡಿ ತಂದೆ ಮಗ ಅಂತಕ್ಕಂಥ ಏನು ಎರಡು ಶಬ್ದಕ್ಕೆ ಬೆಲೆ ಅದಲ್ಲ, ಬೆಲೆ ಮೌಲ್ಯಗಳನ್ನ ಕಳೆದ್ಬಿಟ್ರು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು. ಆಯ್ತು, ಅವ್ರನ್ನ ಉಚ್ಚಾಟಿಸಿದ ನಂತರದ ಸಂದರ್ಭದಲ್ಲೂ ಕೂಡ ಕರೆತರುವ ಪ್ರಯತ್ನಗಳು ತೆರೆಮರೆಯಲ್ಲಿ ಸಿಕ್ಕಾಪಟ್ಟೆ ಆಯ್ತು. ಇದ್ರ ಬಗ್ಗೆ ಏನಂತೀರಿ? ನಾನು ಇನ್ನೊಂದು ವಿಷಯನ ಮೊದಲು ಕ್ಲಿಯರ್ ಮಾಡ್ತೀನಿ. ಈ ಉಚ್ಚಾಟನೆಗೆ ನಾನು ಒಂದು ಸರ್ವೆ ಮಾಡಿದ ಪ್ರಕಾರ, ನಾ ತಿಳ್ಕೊಂಡ ಪ್ರಕಾರ ಉಚ್ಚಾಟನೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ BS ಯಡಿಯೂರಪ್ಪನವ್ರ ಕಾರಣ ಅಲ್ಲ, ಒಬ್ಬ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷ ಅಂತ BY ವಿಜೇಂದ್ರ ಅವರು ಕಾರಣ ಅಲ್ಲ. ಯಾಕಂದ್ರೆ ಉಚ್ಚಾಟನೆಗೆ ಇವರು ಹೈಕಮಾಂಡ್ಗೆ ಬೇದ್ಬಿಟ್ರು. ಹೈಕಮಾಂಡ್ಗೆ ಈಗ ತಾವು ಈಗ ಹೇಳಿದಾಗೆ 2,000 ಕೋಟಿ ಒಂದು ಆರೋಪ ಮಾಡಿದ್ರು. ಹೌದು ಅಂದಾಗ ಮತ್ತ ಅವರು ಉಚ್ಚಾಟನೆ ಮಾಡ್ತಕ್ಕಂಥ ನಿರ್ಣಯ ತಗೊಂಡ್ರು. ಅವರು ಪಕ್ಷ ವಿರೋಧಿ ಚಟುವಟಿಕೆ ಆಯ್ತು. ಈಗ ಒಟ್ಟಾಗಿ ಬಸನಗೌಡ ಪಾಟೀಲ್ ಯತ್ನಾಳರು BS ಯಡಿಯೂರಪ್ಪ ಇರತಕ್ಕಂಥ ಏನು ರಾಜ್ಯದಲ್ಲಿ ಏನು ಒಂದು ಶಕ್ತಿ ಅದ ಅದ್ರ ಇಕ್ವಲ್ ನಾನು ಬರ್ಬೇಕಂತ ತಿಳಿಸಿಂದ ಅವರು ಸುಮ್ಮನೆ BS ಯಡಿಯೂರಪ್ಪನವ್ರನ್ನ ಮತ್ತು ವಿಜೇಂದ್ರ ಟಾರ್ಗೆಟ್ ಮಾಡಿದ್ರು. ಇವ್ರ ಉಚ್ಚಾಟನೆಗೆ 100ಕ್ಕೆ 100 ನನ್ನ ಒಂದು ಫೋರ್ಕಾಸ್ಟ್ ಇದಕ್ಕೆ ಹೈಕಮಾಂಡ್ನೇ ಕಾರಣ. ಈಗ ನಾನು ಬಸನಗೌಡರಿಗೆ ಹೇಳೋದು, ನಿಮ್ಮ ಉಚ್ಚಾಟನೆಗೆ BS ಯಡಿಯೂರಪ್ಪನವ್ರ ಕಾರಣ ಅಲ್ಲ, ವಿಜೇಂದ್ರ ಅವ್ರ ಕಾರಣ ಅಲ್ಲ, ಇದು ಜನ ಜಾಗೃತಿ ಆಗಿ ಹೋಗೈತಿ. ಇಡೀ ರಾಜ್ಯ ಜನ ಮಾತಾಡ್ತಾರ. ಈ ಒಂದು ಉಚ್ಚಾಟನೆ ಅನ್ನೋದು ವಿಜೇಂದ್ರ ಅವ್ರಿಗೂ ಪಾಠ ಅಂತ. ಯಾಕೆ ಅಂತ ನೋಡೋದಾದ್ರೆ, ಯಾರಾದ್ರೂ ಪಕ್ಷಕ್ಕೆ ಸಂಬಂಧಪಟ್ಟಂಗೆ, BS ಯಡಿಯೂರಪ್ಪನವ್ರಿಗೆ ಸಂಬಂಧಪಟ್ಟಂತೆ, BY ವಿಜೇಂದ್ರ ಅವ್ರಿಗೆ ಸಂಬಂಧಪಟ್ಟಂತೆ ನೆಗೆಟಿವ್ ಟಾಕನ್ನು ಮಾಡಿದ್ರು ಅನ್ನೋದಾದ್ರೆ ಎಲ್ಲರನ್ನೂ ಕೂಡ ಉಚ್ಚಾಟನೆ ಮಾಡೋಕ್ಕಾಗಲ್ಲ ಹೈಕಮಾಂಡ್ಗೆ. ಸೊ ವಿಜೇಂದ್ರ ಅನ್ನುವಂಥ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದಾಗ ಹಿರಿಯರನ್ನ ಕಿರಿಯರನ್ನ ಸಮಾನ ವಯಸ್ಕರನ್ನ ಸಮಾನ ಮನಸ್ಥಿತಿಯಲ್ಲಿ ತಗೊಂಡು ಹೋಗಬೇಕು. ಸೊ ಅವರಿಗೂ ಇದು ಲೆಸನ್ ಅಲ್ವಾ ಅಂತ. ಹೌದು, ಇದು ಪಾಠ ಇದು ಅವ್ರು ಮಾಡೋದಿಲ್ಲ. ಯಾಕಂದ್ರೆ ನನಗೆ ಈಗ ನೋಡ್ತಾ ಇದ್ದೀನಿ ಬಸನಗೌಡ ಪಾಟೀಲ್ ಯತ್ನಾಳರು ಇವತ್ತು ಹಿರಿಯ ಜೀವಿ, 80 ವರ್ಷ ದಾಟಿದೆ ಅವರಿಗೆ, ಪಕ್ಷವನ್ನು ಈ ಮಟ್ಟಕ್ಕೆ ತಂದಿದ್ದಾರೆ. ಅವ್ರಿಗೂ ಕೂಡ ಬಹಳಷ್ಟು ಈಸಿಯಾಗಿ ಕೆಟ್ಟ ಪದಗಳನ್ನ ಬಳಸಿ ಮಾತನಾಡಿದ್ರು ಯಡಿಯೂರಪ್ಪನವ್ರಿಗೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷದಿಂದ BY ವಿಜೇಂದ್ರ ಕೂಡ ಮಾತಾಡ್ತಾರ. ಆದ್ರೆ ನಿಜವಾಗಿ ಕೂಡ ಹೆಮ್ಮೆ ಪಡಬೇಕು ನಾವು. ಇವತ್ತು ಇಬ್ಬರು ನಮ್ಮ ನಾಯಕರು ವಿಜೇಂದ್ರ ಇರ್ಬೋದು, BS ಯಡಿಯೂರಪ್ಪನವ್ರು ಇರ್ಬೋದು, ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಏನೂ ಮಾತಾಡಂಗಿಲ್ಲ ಅವ್ರು.
ಭಾಳ ಜನರ ಮನಸ್ಸಿನಲ್ಲಿ ಕ್ವಶನ್ ಮಾಡ್ಕೊತಿರ್ತಾರೆ. ಏನ್ರಿ ಇಷ್ಟೆಲ್ಲ ಮಾತಾಡ್ತಾರ ನಮ್ಮ ಹಿರಿಯರಿಗೆ, ಪಕ್ಷ ಹಿರಿಯರಿಗೆ, ಯಾಕೆ ಇವ್ರು ಮಾತಾಡೋಂತ ನಿಜವಾಗಿ ಕೂಡ ಅವರ ನಮ್ಮ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಏನೋ ಪ್ರಶ್ನೆ ಕೇಳಿದ್ರು ಅವ್ರು ಹೇಳೋ ಒಂದೇ ಮಾತು, ಇಲ್ಲ ಬಸವನಗುಡಿ ಪಾಟೀಲ್ ಅವ್ರಿಗೆ ಯತ್ನಾಳ್ ಒಳ್ಳೇದಾಗಲಿ ಅಷ್ಟೇ ಮಾತಾಡ್ತಾರೆ. ಆದರೆ ತಾವು ಪಕ್ಷ ಸಂಘಟನೆಯಲ್ಲಿ ಏನು ಮಾಡ್ಬೇಕಂತಕ್ಕಂಥ ಕೆಲಸದಲ್ಲಿನ ಹೆಚ್ಚು ಸಮಯವನ್ನು ಕಳೀತಾರೆ ಹೊರತು ಈ ಕೆಟ್ಟ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಓಕೆ, ಏನೋ ಒಂದು ಅಸಮಾಧಾನ ಇದೆ ಅನ್ನೋದಾದ್ರೆ ಯತ್ನಾಳ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ, ನೀವು ದೊಡ್ಡವರಿದ್ದೀರಿ, ಏನಾದರೂ ನನ್ನ ಕಡೆ ತಪ್ಪುಗಳಾಗಿದ್ರೆ ಕ್ಷಮಿಸ್ಬಿಡಿ, ಎಲ್ಲರೂ ಜೊತೆಗೆ ಹೋಗೋಣ, ಈ ಪ್ರಯತ್ನ ವಿಜೇಂದ್ರ ಅವ್ರ ಕಡೆಯಿಂದ ಆಯ್ತಾ? ವಿಜೇಂದ್ರ ಅವರು ಪಕ್ಷ ಸಂಘಟನೆಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಮನೆಯೂ ಕೂಡ ಕೆಲವೊಬ್ಬ ಹಿರಿಯ ಪಕ್ಷದ ಪದಾಧಿಕಾರಿಗಳಿರ್ಬೋದು, ಪಕ್ಷದ ಹಿರಿಯ ಪದಾಧಿಕಾರಿಗಳನ್ನ ಹಿರಿಯರನ್ನ ಕಳಿಸಿದಾರೆ ಮನೆಗೆ. ಅವ್ರಿಗೊಂದು ಒಳ್ಳೆಯ ಸ್ಥಾನಮಾನ ಕೊಟ್ಟು ಅಥವಾ ಕೇಂದ್ರದಲ್ಲಿ ಇಲ್ಲೇ ಕೊಟ್ಟು ಒಟ್ಟು ಪಕ್ಷನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಂತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಅಷ್ಟು ಅದು ಫಲಿಸಲಿಲ್ಲ ಅಂತಕ್ಕಂಥ ಹೇಳಕ್ಕೆ ಇಚ್ಛೆಪಡ್ತೀನಿ. ಓಕೆ, ತೆರೆಮರೆಯಲ್ಲಿ ನಾನು ಆಗ್ಲೇ ಉಲ್ಲೇಖ ಮಾಡ್ತಿದ್ದೆ, ಯತ್ನಾಳ್ ಅವರನ್ನ ಪಕ್ಷಕ್ಕೆ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದೆ, ಇದ್ರ ಬಗ್ಗೆ ಏನಂತೀರಿ? ಪಕ್ಷಕ್ಕೆ ನನ್ನ ಅನಿಸಿದ ಮಟ್ಟಿಗೆ ನಾವು ಬಿಜಾಪುರದವನಾಗಿ ಹೌದು ನಾವು ವಿರೋಧ ಮಾಡಂಗಿಲ್ಲ. ಆದ್ರೆ ಬಹಳಷ್ಟು ಕೆಟ್ಟ ಘಟನೆಗಳು ಆಗಿ ಹೋಗಿದ್ದಾವೆ. ಈಗ ನನ್ನ ಒಂದು ಅಂದಾಜ ಪ್ರಕಾರ ಸಡನ್ ಆಗಿ ಆ ಕೆಲಸ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಅವರು ಬಹಳಷ್ಟು ಬದಲಾವಣೆಗಳನ್ನ ಕಂಡು ಕೇಂದ್ರದಲ್ಲಿ ಏನಾದರೂ ಕೇಂದ್ರದ ನಾಯಕರು ಮನಸ್ಸು ಮಾಡಿದ್ರೆ ಅದು ಆಗ್ತೈತಿ. ಅದು ನನ್ನ ಲೆವೆಲ್ ಇರೋದಿಲ್ಲ, ಇಲ್ಲದ ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷ, ಅದ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇರೋದಿಲ್ಲ. ಓಕೆ, ಜಿಲ್ಲಾಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ಯತ್ನಾಳ್ ಅವರು ಇದ್ರು, ಯಾವ ರೀತಿ ಸಲಹೆ ಸೂಚನೆಗಳನ್ನು ಕೊಡ್ತಿದ್ರು? ಪಕ್ಷ ಸಂಘಟನೆಯಲ್ಲಿ ನಿಮ್ಗೆ ಯಾವ ರೀತಿ ಸಹಕಾರವನ್ನ ಕೊಡ್ತಿದ್ರು? ಜೊತೆ ಜೊತೆ ನಾನು ಜಿಲ್ಲಾ ಅಧ್ಯಕ್ಷನಾದಾಗ ಅವರು ನಮ್ಮ ಪಕ್ಷದಲ್ಲಿ ಇದ್ರು, ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ, ಯಾಕೆ ಪ್ರತಿಯೊಬ್ಬರ ಮನಸ್ಸು ಗೆಲ್ಲಬೇಕಾದದ್ದು ನನ್ನ ಕರ್ತವ್ಯ. ಅಲ್ಲಿ ಎಕ್ಸ್ MLA ಇರ್ಬೋದು ಅಥವಾ ಬಹಳಷ್ಟು ಹಿರಿಯ ರಾಜಕಾರಣಿ ಅದರಲ್ಲಿ ಹಿರೇಮಠದೊಬ್ಬರು, ಬಹಳಷ್ಟು ಭಾರತೀಯ ಜನತಾ ಕಟ್ಟಿದವರು ಅದರಲ್ಲಿ, ಅವರೆಲ್ಲ ಮನೆಗೆ ಹೋಗಿದ್ದೀನಿ ನಾನು. ಮಠಪತಿ ದೇಶದಿಂದ ಒಬ್ಬರು ಬಹಳಷ್ಟು ಹಿರಿಯ ರಾಜಕಾರಣಿ ಅದಾರ, ಕೋವಳಿ ದೇಶದಿಂದ ಅವ್ರು ಹಿರಿಯ ರಾಜಕಾರಣಿ, ಅವ್ರು ಇಲ್ಲಿ ಇವತ್ತು. ಮತ್ತು ಮಹೇಂದ್ರ ಕರತೇಶಿಯಿಂದ ಪಕ್ಷ ಕಟ್ಟುವ ಕೂಡ ಬಿಜಾಪುರದಲ್ಲಿ ಅವ್ರ ಪೂರ್ವ ಬದಿರಲ್ಲ, ಅವ್ರ ಮನೆಗೆ ಹೋಗಿ ಬಂದಿದ್ದೀನಿ, ಅವ್ರ ಸಲಹೆಗಳನ್ನ ಕೇಳಿದ್ದೀನಿ. ನಾನು ಇನ್ನು ಮುಂದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕಡೆ ಹೋಗ್ಬೇಕಂತಕ್ಕಂಥ ಒಂದು ಮನಸ್ಸು ವಿಚಾರ ಮಾಡಿದ್ದೀನಿ. ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕರದಾರ, ಅವರು ಕೂಡ ಭೇಟಿಯಾಗಿ ಸಲಹೆಯನ್ನು ಕೇಳಬೇಕಂತ ನಾನು ವಿಚಾರ ಇತ್ತು. ಉಚ್ಚಾರಣೆ ಆದ ತಕ್ಷಣ ಅಲ್ಲಿ ನಾವು ಹೋಗ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಓಕೆ, ಪಕ್ಷವನ್ನ ಈಗ ಯತ್ನಾಳ್ ಅವರ ಅನುಪಸ್ಥಿತಿಯಲ್ಲಿ ವಿಜಯಪುರದಲ್ಲಿ ಗಟ್ಟಿ ಮಾಡೋದಕ್ಕೆ ನಿಮ್ಮ ಪ್ರಯತ್ನಗಳು ಹೆಂಗ್ ಸಾಗ್ತಾ ಇದೆ? ವಿಜೇಂದ್ರ ಅವರ ಸಹಕಾರ ಸಿಗ್ತಾ ಇದೆಯಾ ನಿಮಗೆ? ವಿಜೇಂದ್ರ ಅವರ ಸಹಕಾರ ಇದ್ದೇ ಇರ್ತದೆ. ಆದ್ರೆ ನನಗೆ ಮುಖ್ಯವಾಗಿ ಸಹಕಾರ ಬೇಕಾಗಿರೋದು ವಿಜೇಂದ್ರಕ್ಕಿಂತಲೂ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಪದಾಧಿಕಾರಿಗಳ ಸಹಕಾರ ಬೇಕು, ಬಿಜಾಪುರ ಜಿಲ್ಲೆಯ ಕಾರ್ಯಕರ್ತರ ಸಹಕಾರ ಬೇಕು, ಬಿಜಾಪುರ ಜಿಲ್ಲೆಯ ಪಕ್ಷದ ಅಭಿಮಾನಿಗಳ ಸಹಕಾರ ಬೇಕು. ವಿಜೇಂದ್ರ ಸಹಕಾರ ಇದ್ದೇ ಇರ್ತದೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ. ನನಗೆ ಮೊದಲು ಇವರ ಸಹಕಾರವನ್ನ ಪಡಿಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಯಾವ ತರ ಸಿಗ್ತಾ ಇದೆ ಇದುವರೆಗೂ ನಿಮಗೆ ಸಿಕ್ಕಂತಹ? ನಾನು ಅವ್ರ ಉಚ್ಚಾಟನೆ ಆದ ತಕ್ಷಣ ಬಹಳಷ್ಟು ಪರವಿರೋಧ ಬಂದ್ಬಿಟ್ಟಿರುತ್ತೆ, ಅವಾಗ ಬಹಳಷ್ಟು ಚರ್ಚೆ ಅದು ಮಾಧ್ಯಮದ ಮೂಲಕನೂ ಇಲ್ಲ. ಬಿಜಾಪುರದಲ್ಲಿ ಜಿಲ್ಲೆಯಲ್ಲಿ ಎಲ್ಲ ರಾಜೀನಾಮೆ ಹೊರ ನಡೀತಾ ಇದೆ, ಎಲ್ಲ ಪದಾಧಿಕಾರಿ ರಾಜೀನಾಮೆ ಹೊರ ಮಾಡ್ತಾ ಇದ್ದಾರೆ ಅಂದಾಗ ನಾನು ಬಿಜಾಪುರ ಜಿಲ್ಲೆಯ ಒಬ್ಬ ಜಿಲ್ಲಾಧ್ಯಕ್ಷನಾಗಿ ನನ್ನ ಆಫೀಸಲ್ಲಿ ಕುಳಿತುಕೊಂಡು ನಾವು ಬಿಜಾಪುರ ಜಿಲ್ಲೆ ಬರತಕ್ಕಂಥ 9 ಮಂಡಲಗಳ ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ ಫೋನ್ ಹಚ್ಚಿದಾಗ ಎಲ್ಲರೂ ನನಗೆ ಹೇಳಿದ್ರು ನಾನು ಪಕ್ಷದ ಪರ ಇರ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಯಾರು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಬರಲಿಲ್ಲ. ಒಬ್ಬರು ಬಿಜಾಪುರ ಮಂಡಲದ ಒಬ್ಬರು ಅಧ್ಯಕ್ಷರು ಮಾತ್ರ ರಾಜೀನಾಮೆ ಕೊಟ್ಟರು, ಉಳ್ಕಾದ ಯಾರು ನಮ್ಮ ರಾಜೀನಾಮೆ ಕೊಟ್ಟಿಲ್ಲ, ಏನೂ ಆಗಿಲ್ಲ. ನಾನು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಅಧ್ಯಕ್ಷರ ಮಟ್ಟ ಮಧ್ಯೆ ಮಾತನಾಡಿದ್ದೀನಿ. ಎಲ್ಲರೂ ಕೂಡ ಪಕ್ಷದ ಜೊತೆ ಇರ್ತಕ್ಕಂಥ ಮಾತನ್ನು ಹೇಳಿದಾರೆ ಹೊರತು ಪಕ್ಷದ ವಿರೋಧವಾಗಿ ವರ್ತಿಸಕ್ಕಂಥ ಯಾವ ನಡೆಯನ್ನು ಕಾಣ್ತಾ ಇಲ್ಲ. ಮುಂದಿನ ಚುನಾವಣೆಗೆ ನೀವು ಈಗಲಿಂದನೇ ಪ್ರಿಪರೇಷನ್ ಅನ್ನ ಮಾಡಬೇಕಾಗತ್ತೆ. ಸ್ಥಳೀಯ ಮಟ್ಟದಲ್ಲಿ ನಿಮ್ಮ ನಾಯಕರನ್ನ ಒಗ್ಗೂಡಿಸ್ಕೊಳ್ಬೇಕಾಗತ್ತೆ, ಹಂತ ಹಂತವಾಗಿ ಜನರನ್ನ ತಲುಪಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹೆಂಗೆ ಕೆಲಸಗಳೆಲ್ಲ ನಡೀತಾ ಇದ್ದಾವೆ? ನಾನು ಈಗ ಜಿಲ್ಲಾ ಅಧ್ಯಕ್ಷನಾದ ತಕ್ಷಣ ನಾನು ಮೊದಲನೇ ಹಂತದಲ್ಲಿ ಹಿರಿಯ ರಾಜಕಾರಣಿಗಳನ್ನ ಪಕ್ಷವನ್ನು ಕಟ್ಟಿದವ್ರು ಭೇಟಿಯಾಗಿ ಮನೆ ಹೋಗಿ ಭೇಟಿಯಾಗಿ ಅವ್ರ ಆಶೀರ್ವಾದ ತಗೊಂಡು ಅವ್ರ ಮಾರ್ಗದರ್ಶನ ತಗೊಂಡಿದ್ದೀನಿ. ಇನ್ನು ಪ್ರತಿ 8 ಮತಕ್ಷೇತ್ರದಲ್ಲಿ ಕೂಡ ನಾನು ಪ್ರವಾಸ ಪ್ರಾರಂಭ ಆಗೋದು. ಈಗ ಪ್ರತಿ ಮೊದಲು ಮಠಮಾನ್ಯಗಳಿಗೆ ಗುರುಗಳ ಆಶೀರ್ವಾದವನ್ನು ಪಡೆದು ಅಲ್ಲಿ ಆ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಿರಿಯ ರಾಜಕಾರಣಿಗಳನ್ನ ಭಾರತೀಯ ಜನತಾ ಪಕ್ಷದ
ಫೌಂಡರ್ ಅವರೆಲ್ಲ ಭೇಟಿ ಆಗ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅವತ್ತಿನ ಸಾಯಂಕಾಲ ಪದಾಧಿಕಾರಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿಂದ ನಾನು ನಿರಂತರ ಒಬ್ಬ ಜಿಲ್ಲಾಧ್ಯಕ್ಷ ಅಷ್ಟೇ ಅಲ್ಲ, ಬಿಜಾಪುರ ಜಿಲ್ಲೆಯ ಸಂಚಾರ ಜಿಲ್ಲಾಧ್ಯಕ್ಷ ಅಂತಕ್ಕಂಥ ಒಂದು ಹೆಸರು ತಗೋಬೇಕಂತಕ್ಕಂಥ ಒಂದು ಕನಸನ್ನು ಕಂಡಿದ್ದೀನಿ. ನಾನು ದಿನನಿತ್ಯ ಸಂಚಾರ ಮಾಡಿ ಎಲ್ಲರ ಜನರ ಮನಸ್ಸನ್ನು ಗೆದ್ದು ಮುಂದಿನ ದಿನಮಾನದಲ್ಲಿ ಪಕ್ಷನ ಬಲಿಷ್ಠಗೊಳಿಸಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತವನ್ನ ಗಮನಿಸ್ತಾ ಇದ್ದೀರಿ. ವಾಲ್ಮೀಕಿ ಇರ್ಬೋದು, ಮೂಡಾ ಇರ್ಬೋದು, ವಕ್ಫ್ ಇರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ. ವಿಜಯಪುರ ಮಟ್ಟದಲ್ಲಿ ಪ್ರತಿಭಟನೆಗಳು ಯಾವ ರೀತಿ ನಡೀತಾ ಇದ್ದಾವೆ? ಜನರ ಸಹಕಾರ ಹೆಂಗಿದೆ? ನಿಮ್ಮ ಬಿಜೆಪಿಯ ಸದಸ್ಯರ ಸಹಕಾರ ಕಾಂಗ್ರೆಸ್ ಬಂದು 2 ವರ್ಷದಲ್ಲಿ ಯಾರೂ ಖುಷಿಯಾಗಿಲ್ಲ. ಇವತ್ತು ಕಾರ್ಮಿಕರಿಗೆ ಕೆಲಸ ಇಲ್ಲ, ಗುತ್ತಿಗೆದಾರರಿಗೆ ಕೆಲಸ ಇಲ್ಲ. ಇವತ್ತು ರೈತರ ಪರಿಸ್ಥಿತಿ ಅಂತೂ ಚಿಂತಾಜನಕ ಆಗ್ಯದ. ಅವರಿಗೆ ಸರ್ಕಾರದಲ್ಲಿ ಬರ್ತಕ್ಕಂಥ ಸಹಾಯಧನ ಸಿಗ್ತಕ್ಕಂಥ ಎಲ್ಲ ಕೃಷಿ ಉಪಕರಣಗಳೆಲ್ಲ ಬಂದ್ ಮಾಡಿಬಿಟ್ರೆ ಸಿಗಾಕತ್ತಿಲ್ಲ ಸರಿಯಾಗಿ. ಯಾಕಂತ ಅವ್ರಿಗೆ ಸರ್ಕಾರದಲ್ಲಿ ದುಡ್ಡೇ ಇಲ್ಲ. ಇವತ್ತು ಗುತ್ತಿಗೆದಾರರು ಕೆಲಸ ಮಾಡಿ ಅವರು ಪೇಮೆಂಟ್ ಆಗ್ಲಾರದೆ ಇವತ್ತು ಅವ್ರು ರೋಡಿಗೆ ಬಂದಿದ್ದಾರೆ. ಇವತ್ತು ಅವರು ಊರಲ್ಲೇ ಇಲ್ಲ, ತಲೆ ಮರೆಸ್ಕೊಂಡು ತಿರುಗ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಕಣ್ಣು ಮುಚ್ಕೊಳ್ತಿದೆ. ಇವತ್ತು ಅಷ್ಟೇ ಅಲ್ಲದ, ಇವತ್ತು ನಾ ಬಿಜಾಪುರದಲ್ಲಿ ಒಂದು ಹೇಳ್ಬೇಕಂದ್ರೆ ಒಬ್ಬ ನಡೆದಾಡೋ ದೇವರು ಸಿದ್ದೇಶ್ವರ ಸ್ವಾಮಿ ದೇಶದಿಂದ ಅವ್ರ ಹೆಸರು ಮಾಡಿದಾರ ದೇಶ ಜಗತ್ತಿನಲ್ಲಿ. ಆ ಆಶ್ರಮ ಸುತ್ತಮುತ್ತ ಬಡಾವಣೆಗಳದಾವ. ಬಹಳಷ್ಟು ಜನ ಅಲ್ಲಿ ಆಶ್ರಮದ ಒಂದು ಏರಿಯಾದಲ್ಲಿ ಇರ್ಬೇಕಂತ ಹೆಚ್ಚಿಂದ ಅಲ್ಲಿ ಮನೆ ಜಾಗ ಅಥವಾ ಮನೆ ಕಟ್ಸಿದಾರ. ಇವತ್ತು ನಾವು ಬಿಜಾಪುರದಲ್ಲಿ ಆಶ್ರಮದ ಸುತ್ತಮುತ್ತ ಬಡಾವಣೆ ನೋಡಿದ್ರೆ ತೆಗ್ಗುಂಡಿ ತೋಡಿದಾವ. ಬಹಳ ದೊಡ್ಡ ಮನೆ ಅದಾವ, ಸಾಕಷ್ಟು ಟ್ಯಾಕ್ಸ್ ಪೇರ್ ಅದಾರ. ಅವ್ರ ಮನಿ ಬಾಗ್ಲಾ ತೆಗೆದು ಹೊರಗೆ ಬಂದ್ರೆ ರೋಡ್ ನೋಡಕ್ಕಾಗಲ್ಲ, ಹೊರಗೆ ಬರಕ್ಕಾಗೋದು, ಮನೆಯೊಳಗೆ ಇರ್ಬೇಕಂತಕ್ಕಂಥ ವಾತಾವರಣ ಪೂರ ಬಿಜಾಪುರದಲ್ಲಿ ಆಶ್ರಮದ ಸುತ್ತಮುತ್ತ ಇರ್ತಕ್ಕ ಬಡಾವಣೆ ಕೆಟ್ಟ ಹಾಳಾಗಿ ಹೋಗ್ಬಿಟ್ಟಿದಾವ. ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದಿಂದ ರೈತರು ಸುಖ ಇಲ್ಲ, ಗುತ್ತಿಗೆದಾರ ಖುಷಿ ಇಲ್ಲ, ಸಾಮಾನ್ಯ ಜನ ಖುಷಿ ಇಲ್ಲ. ಒಟ್ಟಾಗಿ ಈ ರೇಟ್ ಸಾಮಾನ್ಯ ಜನ ಬಳಸ್ತಕ್ಕಂಥ ಬೆಲೆ ಏರಿಕೆ ಅದೊಂದು ಗಗನಕ್ಕೆ ಏರಿಬಿಟ್ಟಿದೆ. ಮತ್ತು ನಾವು ಭಾರತೀಯ ಜನತಾ ಪಕ್ಷ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳು ಹೋರಾಟಕ್ಕೆ ಇಳಿದ್ರೆ ಅವತ್ತು ರಾತ್ರಿ ಮತ್ತೆ ರೇಟ್ ಹೆಚ್ಚು ಮಾಡ್ತಾರೆ. ಅಂದ್ರೆ ಎಷ್ಟು ಬಂಡ್ ಅದಾರ ಅಂದ್ರೆ ನಿಜವಾಗಿ ಕೂಡ ಇವತ್ತು ನಾವು ಬಹಳ ನೋವಿನ ಸಂಗತಿ ಅದ. ರಾಜ್ಯದಲ್ಲಿ ಯಾರೂ ಶಾಂತಿಯಿಂದ ಇಲ್ಲ, ಯಾರೂ ಶಾಂತಿಯಿಂದ ಇಲ್ಲ. ಕಳೆದ 2 ದಿವಸದ ಡೆವಲಪ್ಮೆಂಟ್ ಅಂತ ನೋಡೋದಾದ್ರೆ, ಬೆಳವಣಿಗೆ ಅಂತ ನೋಡೋದಾದ್ರೆ, ನಿಮಗೆ ಗೊತ್ತಿರಬೇಕು ಶಿವಾನಂದ ಪಾಟೀಲ್ ಅವರು ರಾಜೀನಾಮೆ ಕೊಟ್ಬಿಟ್ರು. ಯಾಕೆ ಅಂತ ಹೇಳಿದ್ರೆ ಯತ್ನಾಳ್ ಅವರು ಹಾಕಿದ ಸವಾಲು. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಾರದೆ ನಾನು ಒಂದು ವಿಷಯ ಹೇಳ್ತೀನಿ. ಆಗಡೆ ನಮ್ಮ ಬಿಜಾಪುರದಲ್ಲಿ ಬಹಳ ಮಠಮಾನ್ಯಗಳು ತುಂಬಿದಂಥ ಒಂದು ನಾಡದು. ಸಂತರು, ಸೂಫಿ ಸಂತರು ಎಲ್ಲರೂ ಬಹಳಷ್ಟು ಸಾಮರಸ್ಯ ಇದ್ದಂಥ ಬಿಜಾಪುರ ಇವತ್ತು ಸಿದ್ದೇಶ್ವರ ಸ್ವಾಮೀಜಿಗಳು ಅವರ ಜೀವನ ಪರ್ಯಂತ ಅವರು ಕೊಟ್ಟಂತ ವಿಷಯ ಏನಿತ್ತಂದ್ರೆ ಸುಮ್ಮನೆ ಪ್ರವಚನ ಮಾಡೋದು, ಸುಮ್ಮನೆ ಏನಾರ ಹೇಳೋದು ಇಲ್ಲ, ಕತೆ ಹೇಳಿ ಅವರು ಜೀವನ ಮುಗಿಲಿಲ್ಲ. ಪ್ರತಿಯೊಂದು ಮನುಷ್ಯನ ಬದುಕು ನಾವು ಯಾವ ರೀತಿ ಮಾತನಾಡಬೇಕು, ನಮ್ಮ ನಡೆ ಹೆಂಗಿರ್ಬೇಕು, ದಿನನಿತ್ಯ ಅವರು ಬಿಜಾಪುರ ಜನತೆಗೆ ಅವರು ಹೆಚ್ಚು ವಿಷಯವನ್ನು ಅವರು ತಿಳಿಸ್ಕೊಟ್ಟು ಇಡೀ ಜಗತ್ತಿಗೆ ನಮ್ಮ ಬದುಕು ಹೆಂಗಿರ್ಬೇಕು, ನಮ್ಮ ಮಾತು ಹೆಂಗಿರ್ಬೇಕು ಅಂತಕ್ಕಂಥದ್ದು. ಆದರೆ ಕೆಲವೊಂದು ರಾಜಕಾರಣಿಗಳ ತಲೆಯಾಗ ಏನು ಬಂದಿತ್ತಂದ್ರೆ ನಾವು ಏನರೇ ಸಾಧನೆ ಮಾಡಬೇಕು, ಮಾತಿನಿಂದ ಸಾಧನೆ ಮಾಡ್ಬೇಕಂತ ಏನು ವಿಚಾರ ಮಾಡಕತ್ತಾರ. ಮಾತಿನಿಂದ ಸಾಧನೆ ಏನೂ ಆಗೋದಿಲ್ಲ, ಕೃತಿಯಿಂದ ನಾವು ಸಾಧನೆ ಮಾಡ್ತಕ್ಕಂಥ ಭಾವನೆ ಸಿದ್ದೇಶ್ವರಪ್ಪ ಅವರ ಒಂದು ಏನು ಪ್ರವಚನದ ಅರ್ಥ ಮಾಡಿಕೊಂಡು ಈ ರಾಜಕಾರಣ ನಡೆದ್ರೆ ಈ ಬಿಜಾಪುರ ಜಿಲ್ಲೆಗೂ ಒಂದು ಮರ್ಯಾದೆ ಬರ್ತದೆ ಅನ್ನಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ನನ್ನ ಕಡೆದಾಗ ಒಂದು ಪ್ರಶ್ನೆ ಬರುತ್ತೆ. ಈಗ ನೋಡಿ, ನಿಮ್ಮ ನಾಡಿನ ಬಗ್ಗೆ ಹೇಳಿದ್ರಿ. BJP ಅಂದಾಗ ಶಿಸ್ತಿನ ಪಕ್ಷ, ಹಿರಿಯ ನಾಯಕರಿದ್ದಾರೆ, ಕಿರಿಯರು ಉತ್ಸಾಹದಿಂದ ಬರ್ತಾರೆ. ಎಲ್ಲೋ ವ್ಯತ್ಯಾಸ ಆಗ್ತಿದೆ ಅಂದಾಗ ಯತ್ನಾಳ್ ಸಾಹೇಬರಿಗೆ ಕರೆದು ಕೂತು ಮಾತಾಡಿಸಿ, ಇಲ್ಲ ಸಾಹೇಬ್ರೆ ಹಿಂಗೆ ಹೋಗೋದಲ್ಲ, ಬೇರೆ ಮಾರ್ಗಗಳಿದ್ದಾವೆ, ಆ ರೀತಿ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಂತಹ ಒಂದು ಸಹಜ ಮಾತುಕತೆಗಳು ಕೂಡ ಆಗಲೇ ಇಲ್ವಾ? ಆ ಪ್ರಯತ್ನವೇ ಆಗಲಿಲ್ವಾ? ನನಗೆ ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಭಾವನ ಹಂಗದು ಗೊತ್ತಿಲ್ಲ. ನನಗೊಂದು ಗೊತ್ತದ, ಆ ಬಸನಗೌಡ ಪಾಟೀಲ್ ಯತ್ನಾಳ್ ಸಹೋದರ ಒಬ್ಬರಿದ್ರು, ಈಶ್ವರಗೌಡ ಪಾಳ್ಯತೇಶ. ಬಿಜಾಪುರ ಜನತೆಗೆ ಅಥವಾ ಬಿಜಾಪುರ ಸುತ್ತಮುತ್ತಲ ಹಳ್ಳಿಗಳಿಗೆ ಅವ್ರ ಗಾಡ್ ಫಾದರ್ ತರ ಇದ್ರು. ಯಾಕಂದ್ರೆ ಆ ಬಿಜಾಪುರದ ಹಳ್ಳಿಗಳಿಂದ ಏನಾರ ಸಮಸ್ಯೆಗಳಿದ್ವು ಅಂದ್ರೆ ನನ್ನ ಕಡೆ ನಾಳೆ ಆಪ್ತರಿದ್ರು ಅಂದ್ರೆ ಅವ್ರು ನನ್ನ ಕಡೆ ಬರ್ತಿದ್ರು. ನಾನು ಅವರ ಕೂಡಿ ಈಶ್ವರ ಗೌಡ್ರಿಗೆ ಬೆಟ್ಟಕ್ಕಿದ್ದು. ನಾವು ಅವರು ಬಸನಗೌಡ ಪಾಟೀಲ್ ಯತ್ನಾಳರ ಸಹೋದರ. ಅವರ ಒಂದು ಮಾರ್ಗ ಅವ್ರು ತಿಳ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನ ಸ್ವಲ್ಪ ಏನೋ ಕೊರತೆ ಆಗಿದೆ ಅಂತಕ್ಕಂಥದ್ದು ನಮ್ಮ ಬಸನಗೌಡರಿಗೆ ತೆಚ್ಚಿಂದ ನನಗೆ ಅದನ್ನ ನೋವನ್ನು ನಾನು ವ್ಯಕ್ತಪಡಿಸ್ತೀನಿ. ಇವತ್ತು ಆ ಈಶ್ವರಗೌಡ ಇಲ್ಲ ಏನೋ ಅಂತಕ್ಕಂಥ ಒಂದು ಕೊರತೆ ಇವತ್ತು ರಾಜಕಾರಣ ಈ ರೀತಿ ಹೊಂಟದೇನೋ ಅಂತಕ್ಕಂಥದ್ದು ನನಗೊಂದು ನೋವನ್ನು ವ್ಯಕ್ತಪಡಿಸ್ತೀನಿ. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ BJP ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನೋ ವಿಶ್ವಾಸ ಇದೆ ನಿಮಗೆ? ಅಲ್ರಿ ಮೇಡಮ್, ತಾವೇ ವಿಚಾರ ಮಾಡ್ರಿ. ಈಗ ಕಾಂಗ್ರೆಸ್ಸಿಗೆ ಯಾರು ಓಟ್ ಹಾಕ್ಬೇಕು? ಯಾರು ಓಟ್ ಹಾಕಲ್ಲ ಕಾಂಗ್ರೆಸ್. ಬರ್ತಕ್ಕಂಥ ದಿನಮಾನದಲ್ಲಿ
ಅವ್ರಿಗೆ ಖಚಿತ ಆಗೈತಿ, ಈಗ ಸೋಲ್ ಖಚಿತ ಆಗೈತಿ. ಹೌದಾ? ಸೋಲ್ ಖಚಿತ ಆದ ತಕ್ಷಣ ಅವ್ರಿಗೆ ಏನ್ ಮಾಡಕತ್ತಾರ ಅಂದ್ರ ಅಲ್ಪಸಂಖ್ಯಾತರ ಹೋಟ್ರಿ ನಾವು ಕಾಯ್ಕೋಬೇಕಂತಕ್ಕಂತ ವಿಚಾರ ಮಾಡಕತ್ತಾರ. ಇವತ್ತು ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಜೊತೆ ಇಲ್ಲ, ಬರೀ ಅಲ್ಪಸಂಖ್ಯಾತರು ಕೂಡ ಕಾಂಗ್ರೆಸ್ ಬರೇ ಏನ್ ಅಂತ ಒಂದು ದೊಡ್ಡ ಸಮುದಾಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿಲ್ಲ. ಅದು ಆಂತರಿಕ ಕಚ್ಚಾಟದಲ್ಲೇ ಮುಳುಗಿ ಹೋಗಿದ್ರು. ನೀವ್ ಹೆಂಗ್ ಬರಕ್ ಸಾಧ್ಯ ಅಧಿಕಾರಕ್ಕೆ? ಆಂತರಿಕ ಕಚ್ಚಾಟ ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲ. ಅದು ಅಲ್ಲ, ಅವ್ರಾದ್ರೂ ಅಧಿಕಾರದಲ್ಲಿ ಕಾಂಗ್ರೆಸ್ನವ್ರು ಅವ್ರು ಮಾಡ್ತಾರ ಬಿಡಿ, ನೀವು ಅಧಿಕಾರದಲ್ಲೂ ಇಲ್ಲ. ಸಣ್ಣ ಪುಟ್ಟ ಪೋಸ್ಟ್ಗಳಿಗೆ ಹಿಂಗೆ ಕಿತ್ತಾಟಗಳನ್ನು ನಡೆಸ್ಕೊಂಡ್ರೆ, ವೈಮನಸ್ಸುಗಳನ್ನು ಮಾಡ್ಕೊಂಡ್ರೆ, ನೀವು ಹೇಳೋ 2028ಕ್ಕೆ ಅಧಿಕಾರದ ಚುಕ್ಕಾಣಿ ಹೆಂಗ್ ಸಾಧ್ಯ? ನಮ್ಮಲ್ಲಿ ಅಂತ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲ ಸರಿ ಆಗ್ತಾ ಇದೆ. ಬಸವನಗೌಡ ಪಾಟೀಲ್ ಒಬ್ಬರು 14 ಅಷ್ಟೇ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಸ್ವಲ್ಪ ಏನೋ ಮನಸ್ಸು ನೋಯಿಸ್ಕೊಂಡು ಈಗ ಚರ್ಚೆ ಆಗ್ತಾ ಇದೆ. ಆದ್ರೆ ಇವತ್ತು ರೆಬಲ್ ಸತ್ಯಾಶಿಂದ ಏನೋ ಒಂದು ಟೀಮ್ ತಯಾರಾಗಿತ್ತು, ಆ ಟೀಮ್ ನಲ್ಲಿ ಕೂಡ ಬಹಳಷ್ಟು ಇವತ್ತು ಭಾರತೀಯ ಜನತಾ ಪಕ್ಷ ಕಡೆ ಒಲಿದಾರೆ. ಅವರು ಒಲಿದಾರೆ. ಬಸವನಗೌಡ ಪಾಟೀಲ್ 14 ಕೂಡ ಅವ್ರು ಕರ್ಕೊಂಡ್ ಬರ್ಬೇಕಂತ ಪ್ರಯತ್ನ ಮಾಡ್ತಿರ್ಬೋದು. ಆದ್ರೆ ಬಹಳಷ್ಟು ಇವತ್ತು ಎಲ್ಲರಿಗೂ ಅರ್ಥ ಆಗೈತಿ ಇವತ್ತು ಭಾರತೀಯ ಹೈಕಮಾಂಡ್ಗೆ ಇನ್ನೊಂದ್ಸತಿ ಉಲ್ಲಂಘನೆ ಮಾಡೋದಿಲ್ಲ, ಶಿಸ್ತಾಗಿ ನಡ್ಕೋತೀವಿ, ಈ ತರದೇನೋ ಪತ್ರ ಹೋಗಿದೆ ಅಂತ ಗೊತ್ತಾಯ್ತು. ಈಗ ಅದು ಮಾಧ್ಯಮ ಮೂಲಕ ನಾನು ನೋಡ್ತಾ ಇದ್ದೀನಿ ಮೇಡಮ್. ಅದ್ರ ಎಷ್ಟು ಸತ್ಯ ಸುಳ್ಳು ನನಗೆ ಅದು ಪರಿಪೂರ್ಣ ಮಾಹಿತಿ ಇಲ್ಲ. ರೈಟ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜಯಪುರ ಅಂದಾಗ ಬಿಜೆಪಿಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ನೀವು ಯಾವ ರೀತಿ ಕಾರ್ಯೋನ್ಮುಖರಾಗಿದ್ದೀರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯ ನಂತರ ಬಿಜೆಪಿ ಹೇಗಿದೆ, ಇದನ್ನು ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಗುರುಲಿಂಗಪ್ಪ ದುಂಡಪ್ಪ ಅಂಗಡಿಯವರು ಭಾಗಿಯಾಗಿದ್ದರು. ನೋಡಿ, ವಿಜಯಪುರ ಅಂದಾಗ ನಾವು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಗಮನಿಸ್ತಾ ಇದ್ವಿ. ಆದರೆ ಆದಂತಹ ಕೆಲವೊಂದು ಬೆಳವಣಿಗೆಗಳಲ್ಲಿ ಪಕ್ಷ ಅವರನ್ನು ಉಚ್ಚಾಟಿಸ್ತು. ಆ ನಂತರದ ಬಿಜೆಪಿ ಹಾಗಾದ್ರೆ ಹೇಗಿದೆ? ವಿಜೇಂದ್ರ ಅವರ ಸಹಕಾರ ವಿಜಯಪುರವನ್ನು ಬಿಜೆಪಿಯನ್ನು ಅಲ್ಲಿ ಬಲಪಡಿಸುವಂಥ ನಿಟ್ಟಿನಲ್ಲಿ ಹೇಗಿದೆ? ಎಲ್ಲದರ ಬಗ್ಗೆ ಕೂಲಂಕುಷವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗುರುಲಿಂಗಪ್ಪ ದುಂಡಪ್ಪ ಅಂಗಡಿಯವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಬಿಜೆಪಿಯನ್ನು ವಿಜಯಪುರದಲ್ಲಿ ಬಲಪಡಿಸುವಂಥ ನಿಟ್ಟಿನಲ್ಲಿ ಅವರ ಯೋಚನೆ ಹಾಗೂ ಯೋಜನೆಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.